ನಿಮ್ಮ ಅಹಂಕಾರನ ನಾನು ನನ್ನದು ನನ್ನಿಂದಲೇ ಏನಾದ್ರು ಅಹಂಕಾರ ಬಿಟ್ಟು ಇಲ್ಲಿಗೆ ಬನ್ನಿ, ಎಲ್ಲ ನೀರೇ ಅಂತ ಬನ್ನಿ, ಹಿಂದೆನೇ ಬರ್ತಾಳೆ. ಒಳ್ಳೆಯದು ಕರೆಸ್ತೀನಿ ಎರಡಕ್ಕೂ ಅಲ್ವಾ? ಸಾಧ್ಯವಾದರೆ ಸ್ವಾಮಿಯವ್ರನ್ನ ಕರೆಸ್ತೀನಿ. ಫೋನ್ ನಾಟ್ರಿ ಗೊತ್ತಾಯ್ತು, ಸಿಕ್ಕಿರಿ ಫೋನ್ ಟವರ್ ಸಿಕ್ಕಿರಿ ಕರೆಕ್ಟಾಗಿ ಏನೋ ಸಿಕ್ಕಿ ಬರಕ್ಕೆ ಹೇಳ್ತೀನಿ. ಎಂತರಿದ್ರೆ ಮಾತ್ರ ಕಾಯಿರಿ. ಒಂದು ವೇಳೆ ಅರ್ಜೆಂಟ್ ಹೋಗ್ಬೇಕು, ನಾನು ಜಲ್ದಿ ಹೋಗ್ಬೇಕು, ನಾನು ಲೇಟ್ ಆಗುತ್ತೆ ನನಗೆ ಅಂತ ಬುದ್ಧಿವಂತರು ಬಂದಿದ್ರೆ, ಭಾಳ ಬುದ್ಧಿವಂತರು ಅವರೇ ಬರೋದು. ಆಮೇಲೆ ಒಂದು ವೇಳೆ ಅಪ್ಪಿ ತಪ್ಪಿ ನಿಮ್ಮ ಮನೆ ಉದ್ಯೋಗ ಕೆಲಸ ಇದ್ರೆ ಮಾತ್ರ ಎಲ್ಲರಿಗೂ ಬೇಯಂಗಿಲ್ಲ. ಏನಾದ್ರು ಕೆಲಸ ಇದ್ರೆ ಮಾತ್ರ ದೇವ್ರು ನಮಸ್ಕಾರ ಮಾಡ್ಕೊಂಡು ಹೋಗಿ ನಿಧಾನ ಮನೆಗೆ ಹೋಗಿ ಫಸ್ಟ್ ಹೇಳೋದು ಲವ್ ಯಾಕೋ ಬನ್ನಿ. ಯಾವುದೇ ಜಾತಿ ಅಂತ ನಮ್ಮ ದೇವಸ್ಥಾನ ಇಲ್ಲ, ಗೊತ್ತಿದೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನದ ಹೆಸರು. ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲೆ, ಆದ್ರಿಂದ ದುರ್ಗಾ ಸ್ಥಳ ಅಂತ ಕರಿತೀವಿ. ನಮಗೆಲ್ಲ ಗೊತ್ತೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲಿ 5 ಅಡಿಗೆ ನೀರಿರೋದು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಇರೋದು. ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು ಇರೋದು. ನನಗೆ ಈಗ ನೋಡಿಲ್ಲ ಅಂದ್ರೆ ಮಕ್ಕಳನ್ನ ವಿಡಿಯೋ ನೋಡ್ಬೋದು. ಸದ್ಯಕ್ಕೆ ಮಕ್ಕಳು ಜಾಸ್ತಿ ಹೋಗಿದಾರಂತೆ. 5 ವರ್ಷಕ್ಕೊಬ್ಬ ಮಗ ಚಿರಂಜೀವಿ ದುರ್ಗ ಅಂತ, ದುರ್ಗಮ್ಮ ಹೆಂಗಿ ತಂಗಿ. 10ನೇ ವರ್ಷಕ್ಕೊಬ್ಬ ಮಗ ದೊರೆ ದುರ್ಗ ಅಂತ. ಇಬ್ರು ಮಕ್ಕಳು ಗಂಗಮ್ಮ ಹೆಂಗಿ ತಂಗಿ ಮಕ್ಕಳು ಇರೋದು. ನನಗೆ ಒಂದೇ ಒಂದು ಸೊಳ್ಳೆ ಯಾರಿಗೆ ಕಡೆಯಕ್ಕಲ್ಲ. ಇಲ್ಲಿ ಒಂದಲ್ಲಿ ರಕ್ತ ನಾಯಿ ನೆಕ್ಕಲ್ಲ. ಯಾರು ಇಲ್ಲಿಂದ ಯಾರು ನೀವು ಉತ್ಕೊಂಡು ಹೋಗಕ್ಕಾಗಲ್ಲ. ಅಹಂಕಾರ ಪಟ್ಕೊಂಡ್ಬಂದು ನಿಮ್ಮ ಮನೆ ಬರ, ನಾವ್ ಏನು ಹೇಳಕ್ಕಾಗಲ್ಲ. ಎಲ್ಲ ವಿಡಿಯೋ ಹಾಕ್ಬಿಡ್ತೀನಿ ನಾನು ಲೈವ್ ಎಲ್ಲ. ಯಾರು ಅವೇ ಕಾರ್ಗಳು, ಅವೇ ಬೈಕ್ಗಳು, ಸಣ್ಣ ನಾವೇ ಡ್ರೈವರ್ಗಳು, ನಾವೇ ಕಂಡಕ್ಟರ್ಗಳು. ಏನ್ ಪುಣ್ಯ ಅಂದ್ರೆ ನಿತ್ಯ ತಾಯರಿಬ್ಬರು ಪಾದದೊಳೆಯೋದು, 2 ಬಸ್ ನೀರು ಕೊಡೋದು. ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಅಂತ ನಮ್ಮ ಭಾವನೆ. ನೀವೆಲ್ಲ ಬರ್ತೀರಿ, ಮಗ ಡಿಗ್ರಿ ಓದಾನೆ, ಮಗಳು ಡಿಗ್ರಿ ಓದಾಳೆ, ಕಂಪ್ಯೂಟರ್ ಮಾಡ್ಯಾಳೆ, ಮದುವೆ ಮಾಡ್ಬೇಕು, ಅವ್ನಿಗೆ ದೇವ್ರು ನಂಬಲ್ಲ, ಅವ್ನ್ ಬರಲ್ಲ, ಆ ಹುಡುಗಿ ಬರಲ್ಲ, ಮಕ್ಳಾಗ್ತಾವ, ಮದುವೆ ಆಗ್ತಾವ ಅಂತ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಬರ್ತೀರಿ. ಕಷ್ಟ ಮಕ್ಕಳು ಚೆನ್ನಾಗಿ ಹಾಕಿರ್ತೀರಿ. ನಿಮ್ಮ ಬರ್ಬೇಕಾ 3 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಅನ್ನೋ ಬುದ್ಧಿ ಬೇಡ. 10 ಸರಿ ಬರ್ಬೇಕಾ 3 ಸರಿ ಬರ್ಬೇಕಾ ಪದೇ ಪದೇ ಬರ್ಬೇಕಾ, ಮೈ ಮೇಲೆ ಒಡವೆ ಹಾಕ್ಬೇಕಾ, ನಿಮ್ಮ ಆಸ್ತಿ ಬರೀಬೇಕಾ, ಮಾಟ ಮಂತ್ರ ಮಾಡಿಸ್ಬೇಕಾ, ಅವು ಏನು ಇಲ್ಲ. ಇಲ್ಲಿ ಮಾಡಂಗಿದ್ರೆ ನಿಮ್ಗೂರ ಮಾಡಿಸ್ಕೊಳ್ಳಿ. ಮಾಟ ಮಂತ್ರ ಮಾಡಂಗಿದ್ರೆ ಎಲ್ಲ ಸೇರ್ತಾ ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟಂಗೆ ಫೋಟೋ ಇಡ್ಬೇಕು. ಈ ಬಾಕ್ಲು ಆ ಬಾಕ್ಲು ಅನ್ಬೇಡಿ. ಫೋಟೋಕ್ಕೆ ಮನೆ ಮಲ್ಕೋಬೇಡಿ. ಫೋಟೋ ಮುಟ್ಟಿ ಕೆಲ್ಸಕ್ಕೆ ಹೋಗಿ ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡವ್ವ, ದುಡಿಯೋಕೊಂದು ದಾರಿ ಕೊಡವ್ವ ಅಂತ. ದೇವ್ರನ್ನ ಕೇಳಿ ಒಳ್ಳೆ ಸಾವು ಕೊಡಿ ಅಂತ. ಯಾರ ಕಡೆ ತೂಣಿಸಬಾರ್ದು ಹಂಗೆ ಬಾಳಿ. ಅದಕ್ಕೆ ದೊಡ್ಡದೇನಿಲ್ಲ. ಅದ ಸಾಧ್ಯವಾದ್ರೆ 999 ರೂಪಾಯಿ ಹೊಟ್ಟೆ ತುಂಬ ಉಂಡು ತಟ್ಟೆಗೆಲ್ಲ ಬಿಟ್ಟು ದಂಧೆ ಮಾಡ್ಕೊಂಬರ್ರಿ. 1 ರೂಪಾಯಿ ದಾನ ಮಾಡ್ರಿ. ಯಾರಿಗಾರ ಮಾಡ್ತೀರಾ? ನಿಮ್ಮ ಮಕ್ಕಳು ಬರ್ತಡೇ ಕೇಕು ಕಟ್ ಮಾಡ್ಕೊಂಡು ಪಟಾಕಿ ಹೊಡೆದು ಕಂಡ ಮನೆ ಪಟಾಕಿ ಸಿದ್ದು ಊರಾಗ ಡಾಮ್ ಡುಮ್ ಡಿಜೆ ಹಾಕೋಣ ಬದಲು ಯಾರಿಗಾರ ನಿಮ್ಮೂರು ತುಂಬಾ ಬಡವರಿದ್ದಾರೆ, 2 ಸ್ವೀಟ್ ಕೊಡಿಸಿ, ಅಕ್ಕಪಕ್ಕ ಅಂದಾಜ್ ಬಟ್ಟೆ ಕೊಡಿಸಿ. ಒಂದ್ ವೇಳೆ ಏನಾಗಿಲ್ಲ 4 ಜನ ಬೆಸಡಿಸ್ಬಿಡಿ. ಎವಡ ಮಂತ್ರಿಗೆ ಅದು ಆಗತ್ತಾಗಲ್ವಾ? ಎಣ್ಣೆ ಹೊಡೆದಾಗೆಲ್ಲ ಮತ್ತೆ ಕೈ ಕಾಲದವ್ರಿಗೆ వచ్చి ಆಗ್ತದಾ? ನಮ್ಮ ಕ್ಷೇತ್ರದಲ್ಲಿ ಯಾರಾದ್ರೂ ಬಂದು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ, ನಿಮ್ಮ ವಾಟ್ಸಪ್ ಅಲ್ಲಿ ಅಥವಾ ನಿಮ್ಮ ಮನೆ ಬಂದು ಚೀಟಿ ತಂದು ನಾವು ದುರ್ಗಾ ಸ್ಥಳದವರು ಅಂತ ನಿಮ್ಮ ಮನೆ ಬಾಗಿಲು ಏನಾರ ಕೇಳಿದ್ರೆ ಅದು ಮಗುನ ಯಾರು ಕರ್ಕೊಂತೀರಾ ದಯವಿಟ್ಟು